ಹಲೋ ನಮಸ್ತೆ, ನಾನು ಅಜಯ್ ಕಶ್ಯಪ್ ಸ್ಕಂದ ಐಡಿಯಾ ಸ್ಟುಡಿಯೋದ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಟೀ ಕುಡ್. ಸಿ ಇವನ್ ಐ ಆಮ್ ಸಿವಿಲ್ ಇಂಜಿನಿಯರ್. ನನ್ನ ಫೇವರೆಟ್ ಸಬ್ಜೆಕ್ಟ್ ಈಸ್ ಬಾಟ್ನಿ. ನನ್ನ PUC ನಲ್ಲಿ ಇಟ್ ವಾಸ್ ಮೈ ವೆರಿ ಫೇಮಸ್ ಸಬ್ಜೆಕ್ಟ್. ಸೊ ನಾನು ಇದ್ರ ಬಗ್ಗೆ ಸ್ವಲ್ಪ ಬೊಟಾನಿಕಲ್ ಡೀಟೇಲ್ ಕೂಡ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮ್ಮ ಟೀ ಕುಡ್ ಬಗ್ಗೆ, ನಿಮ್ಮ ಟೀ ಕುಡ್ ಸಂಬಂಧಪಟ್ಟಂಗೆ. ಅಂಡ್ ಇದನ್ನ ಯಾವ ರೀತಿ ನಾವು ಬಿಲ್ಡಿಂಗ್ ಅಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ತುಂಬಾ ಡೀಟೇಲ್ಡ್ ಆಗಿರುತ್ತೆ, ಪ್ರತಿಯೊಂದು ಡೀಟೇಲ್ ಅಬ್ಸರ್ವ್ ಮಾಡಿ. ಇದನ್ನ ಬಹಳ ನಿಮಗೆ ಯೂಸಸ್ ಇದೆ. ಸಿ ಟೀ ಕುಡ್ ಅಂತ ಎಲ್ಲರೂ ಹೇಳ್ತೀವಿ, ಬಟ್ ಟೀ ಕುಡ್ಗೆ ಒರಿಜಿನಲ್ ನೇಮ್ ಬಂದು ಟೆಕ್ಟೋನಾ ಗ್ರಾಂಡಿಸ್ ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಎಸ್ ಬೊಟಾನಿಕಲ್ ನೇಮ್ ಆಫ್ ಅ ಟೀ ಕುಡ್. ಸೊ ಟೆಕ್ಟೋನಾ ಗ್ರಾಂಡಿಸ್ ಅಂತ ಹೇಳ್ತೀವಿ. ಮತ್ತೆ ಇದ್ರ ಫ್ಯಾಮಿಲಿ ಬಂದು ಲ್ಯಾಮಿಯಾಸಿ ಅಂತ ಹೇಳ್ತೀವಿ. ಅಂಡ್ ಇದು ನೇಟಿವ್ ರೀಜನ್ ಅಂದ್ರೆ ಇಂಡಿಯಾನಲ್ಲಿ ನಿಮಗೆ ಟೀ ಕುಡ್ ಕಾಮನ್ ಆಗಿರುತ್ತೆ, ಸೌತ್ ಈಸ್ಟ್ ಏಷ್ಯಾನಲ್ಲಿ ಟೀ ಕುಡ್ ಕಾಮನ್ ಆಗಿರುತ್ತೆ. ಅಂಡ್ ನೋಡಿ, ಈಗ ವುಡ್ ಮತ್ತೆ ಅದ್ರ ಡೀಟೇಲಿಂಗ್ ಅಂತ ಹೋದಾಗ ಯೂಶಲಿ ಕ್ಯಾರೆಕ್ಟರಿಸ್ಟಿಕ್ಸ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ. ಹಾರ್ಡ್ ವುಡ್ ಅಂತ ಹೇಳ್ತೀವಿ. ಸೊ ಹಾರ್ಡ್ ವುಡ್ ಮತ್ತೆ ಸ್ಯಾಪ್ ವುಡ್ ಅಂತೀವಿ. ಹಾರ್ಡ್ ವುಡ್ ಅಂತಂದ್ರೆ ಇದು ಗೋಲ್ಡನ್ ಎಲ್ಲೋ ಅಥವಾ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ಟೀ ಕುಡ್ ಅಲ್ಲಿ. ಮತ್ತೆ ಇದ್ರಲ್ಲಿ ಏನು ಅಂತಂದ್ರೆ ಹೈ ಡ್ಯೂರಬಿಲಿಟಿ ಇದೆ, ಮತ್ತೆ ಒಳ್ಳೆ ಏಸ್ಥೆಟಿಕ್ಸ್ಗೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಯಾಕೆ ಟೀ ಕುಡ್ ಉಪಯೋಗಿಸ್ತೀರೋ ನಿಮ್ಗೆ ಇದೆಲ್ಲ ಅರ್ಥ ಆಗ್ತಾ ಇರ್ಬೋದು. ಬಿಕಾಸ್ ಆಫ್ ಹೈ ಡ್ಯೂರಬಿಲಿಟಿ ಆಸ್ ವೆಲ್ ಆಸ್ ಏಸ್ಥೆಟಿಕ್ಸ್. ಈ ರೀತಿ ನಿಮ್ಗೆ ಯೂಸ್ ಆಗುತ್ತೆ. ಸ್ಯಾಪ್ ವುಡ್ ಅಂತ ಏನ್ ಹೇಳ್ತೀವಿ, ಇದು ಪೇಲ್ ಎಲ್ಲೋ ಇರುತ್ತೆ, ಅಥವಾ ಸ್ವಲ್ಪ ಒಂಥರ ವೈಟಿಶ್ ಇರುತ್ತೆ ಯೂಶಲಿ. ಅದೇನಂತಂದ್ರೆ ಇಂಥ ಒಂದು ನಾವು ಟೀ ಕುಡ್ ನಾವು ಯೂಶಲಿ ಅವಾಯ್ಡ್ ಮಾಡ್ತೀವಿ. ನೀವು ಜನರಲ್ ಟರ್ಮ್ಸ್ ಅಲ್ಲಿ ಕೇಳಿರ್ತೀರಾ, ಇಲ್ಲ ಸರ್ ಇದು ಕಲರ್ ಬರ್ತಾ ಇಲ್ಲ, ಟೀ ಕುಡ್ ಬೇಡ ಅಂತ ತುಂಬಾ ಟಿಂಬರ್ ಮಿಲ್ ಹೇಳಿರ್ತಾರೆ, ಯಾರೋ ಕಾರ್ಪೊರೇಟರ್ಸ್ ಸಜೆಸ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಹಾರ್ಡ್ ವುಡ್ ಅಂಡ್ ಸ್ಯಾಪ್ ವುಡ್. ಸೊ ನಾನು ಹಾರ್ಡ್ ವುಡ್ ಅಂಡ್ ಸ್ಯಾಪ್ ವುಡ್ ಬಗ್ಗೆ ತುಂಬಾ ಡೀಟೇಲಿಂಗ್ ಆಗಿ ಹೇಳ್ಬೋದು, ಬಟ್ ಖಂಡಿತ ಇದರಿಂದ ಯಾವುದೇ ಉಪಯೋಗ ಆಗಲ್ಲ ವ್ಯೂವರ್ಸ್ಗೆ. ಬಿಕಾಸ್ ಹಾರ್ಡ್ ವುಡ್ ಅಂಡ್ ಸ್ಯಾಪ್ ವುಡ್ ಅನ್ನೋ ಕಾನ್ಸೆಪ್ಟ್ ಟೋಟಲಿ ಬೊಟಾನಿಕಲ್ ನೇಚರ್ ಹೊರಗುತ್ತೆ. ಸೊ ನಾನು ಇದನ್ನ ತುಂಬಾ ಒಂದು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಏನೇನು ಬೇಕಾಗುತ್ತೆ. ಸೊ ಈ ಗ್ರೈನ್ಸ್ ಯೂಶಲಿ ನಮ್ಮ ಟೀ ಕುಡ್ ಅಲ್ಲಿ ಯಾವ ರೀತಿ ಗ್ರೈನ್ಸ್ ಇರುತ್ತೆ ಅಂದ್ರೆ ಸ್ಟ್ರೇಟ್ ಇಂದ ಸ್ಲೈಟ್ ಒಂಥರ ವೇವಿ ಪ್ಯಾಟರ್ನ್ ಇರುತ್ತೆ. ಅದು ಯೂಶಲಿ ನೀವು ನೋಡಿರ್ತೀರ, ಎಲ್ಲರೂ ಟೀ ಕುಡ್ ಆಲ್ರೆಡಿ ಅಬ್ಸರ್ವ್ ಮಾಡಿದ್ರೆ ಯೂಸ್ ಮಾಡಿರ್ಬೋದು ನೀವು. ಸೊ ಇದೇನಾಗುತ್ತೆ, ಇದರಿಂದ ಏನ್ ರೆಲೆವೆನ್ಸ್ ಬರುತ್ತೆ ಅಂದ್ರೆ ನಮಗೆ ಡೈಮೆನ್ಷನಲ್ ಸ್ಟೆಬಿಲಿಟಿ ಸಿಗುತ್ತೆ. ಸೊ ಒಂದು ಗ್ರೈನ್ಸ್ ನೀವು ಜನರಲ್ ಕೇಳಿರ್ತೀರ, ಸರ್ ಇದು ಗ್ರೈನ್ಸ್ ತುಂಬಾ ಚೆನ್ನಾಗಿದೆ, ಗ್ರೈನ್ ಮೀಡಿಯಂ ಕ್ವಾಲಿಟಿ ಇದೆ, ಗ್ರೈನ್ ಲೋ ಇದೆ ಅಂತ ಹೇಳ್ತಾ ಪ್ರತಿ ಮರದಲ್ಲಿ. ಸೊ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಗ್ರೈನ್ಸ್ ಅಂದ್ರೆ ನಿಮ್ಮ ಹತ್ರ ಇರೋ ಆ ಒಂದು ಪ್ಯಾಟರ್ನ್, ಟೀ ಕುಡ್ ಮೇಲೆ ನಿಮ್ಗೆ ಕಾಣುವಂತ ಪ್ಯಾಟರ್ನ್. ಸೊ ನೋಡಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಿಸ್ ಗ್ರೈನ್ಸ್ ನಾನು ನೋಡ್ತಾ ಹೋಗಿ, ಇದು ಫಸ್ಟ್ ಕ್ವಾಲಿಟಿ ಆಫ್ ಟೀ ಕುಡ್ ಆಕ್ಚುಲಿ ಇದು. ಸೊ ನೋಡಿ ನಿಮ್ಗೆ ಈ ರೀತಿ ಬರುತ್ತೆ. ಸೊ ಇದನ್ನ ನಿಮ್ಗೆ ಗ್ರೈನ್ಸ್ ಅಂತೀವಿ. ಸೊ ನೋಡಿ ಈ ರೀತಿ ಗ್ರೈನ್ಸ್ ಇದೆ. ಇದು ಫಸ್ಟ್ ಕ್ವಾಲಿಟಿ ಆಫ್ ಇದು ಟೀ ಕುಡ್ ಬರುತ್ತೆ. ಸೊ ಫಸ್ಟ್ ಕ್ವಾಲಿಟಿ ಅಂತಂದ್ರೆ ಹೆಂಗೆ ಸರ್ ನಾನು ಐಡೆಂಟಿಫೈ ಮಾಡೋದು ಅಂತಂದ್ರೆ, ಒಂದು ಕ್ವಾಲಿಟಿ ಬಗ್ಗೆ ನಾನು ಡೀಟೇಲ್ ಆಗಿ ಮತ್ತೆ ಮಾತಾಡ್ತೀನಿ. ಇದು ಏನಂದ್ರೆ ನಿಮ್ಗೆ ಈ ಒಂದು ವಿಡಿಯೋ ತೋರಿಸ್ತಾರ ವುಡ್ ಬಂದು ನಿಮಗೆ ಬರ್ಮಾ ರೀಜನ್ ಇಂದ ಬರ್ತಾ ಇದೆ. ಸೊ ಈಗ ಅಸಫ್ನೋ ಬ್ಯಾಂಗ್ಳೂರಲ್ಲಿ ಬರ್ಮಾ ಟೀ ಕುಡ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಇದು ತುಂಬಾ ಜನ ಉಪಯೋಗಿಸ್ತಾರೆ. ಇದು ಸೆಕ್ಷನ್ ಪ್ರಾಡಕ್ಟ್ ಆಗುತ್ತೆ. ಅಂದ್ರೆ ಇದನ್ನ ನೀವು ಫ್ರೇಮ್ಸ್ಗೆ ಯೂಸ್ ಮಾಡಬಹುದು. ಇದ್ರದ್ದು ನಾನು ರೆಕಮೆಂಡ್ ಸೈಜ್ ಏನ್ ಹೇಳ್ತೀನಿ ಅಂತಂದ್ರೆ, ಇಫ್ ಯು ಆರ್ ಕಂಫರ್ಟಬಲ್ ಇನಫ್ ಟು ಸ್ಪೆಂಡ್ ಆನ್ ಟೀ ಕುಡ್, ನೀವು ಖಂಡಿತ ಯು ಕ್ಯಾನ್ ಗೋ ಫಾರ್ 8x4, 8x6. ಅಂತಂದ್ರೆ 8 ನಿಮಗೆ ಅಲಾಂಗ್ ದ ವಾಲ್ ಇಟ್ಕೊಳ್ಳಿ. ಥಿಕ್ನೆಸ್ ಬಂದು 4 ಇಂಚಸ್, 5 ಇಂಚಸ್, 6 ಇಂಚಸ್ ಮಾಡಬಹುದು. ಬಟ್ ಏನಂತಂದ್ರೆ ಈ 8x4, 8x6 ಸೆಕ್ಷನ್ ಎಲ್ಲ ಬಂದು ಕಸ್ಟಮೈಸ್ಡ್ ಸೆಕ್ಷನ್. ಅಂದ್ರೆ ನಿಮಗೆ ರೆಡಿಮೇಡ್ ಪ್ರಾಡಕ್ಟ್ ಅಲ್ಲ ಇದು. ಟೀ ಕುಡ್ ಅಲ್ಲಿ ರೆಡಿ ಸಿಗಲ್ಲ. ರೆಡಿ ಸಿಗುವಂತ ಪ್ರಾಡಕ್ಟ್ ಬಂದು 5x4 ಅಂಡ್ 5x3. ಮತ್ತೆ ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಅಂತ ಬಂದ್ರೆ ನಿಮಗೆ ಬರ್ಮಾ ಟೀ ಸ್ಟಾರ್ಟ್ ಆಗುತ್ತೆ ಅರೌಂಡ್ 7,000, 8,000 ರುಪೀಸ್. ಆಮೇಲೆ ಇದಕ್ಕೆ ಒಂದು ಟೈಮ್ ಲಿಮಿಟ್ ನಿಮ್ಮ ಒಂದು ಪ್ರೈಸ್ ಲಿಮಿಟ್ ಅನ್ನೋದು ಇಲ್ಲ ಇರೋದು. ರೀಸನ್ ಬರ್ಮಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸರ್, ಬರ್ಮಾ ಟೀ ಕುಡ್ ಅಂತಿದೆ, 10,000 ರೂಪಾಯಿಗೂ ಸೆಲ್ ಮಾಡೋದಾರೆ, 12,000 ಸೆಲ್ ಮಾಡೋದಾರೆ. ಬಟ್ ಇದ್ರ ಐಡಿಯಲ್ ಪ್ರೈಸ್ ಒಂದು ಇಟ್ ಕ್ಯಾನ್ ಬಿ ಸಮ್ವೇರ್ ಇನ್ ದ ರೇಂಜ್ ಆಫ್ 6,000 to 7,000 rupees. ಬಟ್ ಒಂದು 8x4, 8x6 ಸೆಕ್ಷನ್ ಹೋಗ್ತಾರೆ ಅಂದ್ರೆ ಇಟ್ ವಿಲ್ ವೇರಿ ಅಪ್ ಟು 10,000 rupees. ಈ ರೀತಿ ಬರುತ್ತೆ. ಸೊ ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ಏನಕ್ಕೆ ಸರ್ ಟೀ ಕುಡ್ ಯಾಕೆ ಹಾಕ್ಬೇಕು, ಬೇರೆ ಹಾಕ್ಬೋದಲ್ವಾ, ಬೇರೆ ತುಂಬಾ ಮರಗಳಿದೆಯಲ್ವಾ, ಇಂಡಿಯಾನಲ್ಲಿ ಟೀ ಕುಡ್ ಒಂದೇ ನಮ್ಗೆ ಆಪ್ಷನ್ ಇರೋದು ಅಂತ ಹೇಳಿದ್ರೆ, ಯಾಕೆ ಜನ ಟೀ ಕುಡ್ ನ ಪ್ರಿಫರ್ ಮಾಡ್ತಾರೆ ಅಂತಂದ್ರೆ, ಒಂದು ಆಯಿಲ್ ಕಂಟೆಂಟ್ ಏನಿದೆ ಇದರಲ್ಲಿ ತುಂಬಾ ಹೈ ಆಯಿಲ್ ಕಂಟೆಂಟ್ ಬರುತ್ತೆ. ಟೀ ಕುಡ್ ಇಸ್ ಫೇಮಸ್ ಫಾರ್ ಆಯಿಲ್ ಕಂಟೆಂಟ್. ಸೊ ಮತ್ತೆ ಇನ್ನೊಂದೇನಂತಂದ್ರೆ, ಟೀ ಕುಡ್ಗೆ ಯೂಶಲಿ ನೀವು ನೋಡ್ತೀರಾ ಟರ್ಮೈಟ್ ಅಂತ ನಿಮ್ಗೆ ಗೆದ್ಲು ಬರೋದು ಅಂತ ಹೇಳ್ತಾರಲ್ಲ, ಅದು ಟೀ ಕುಡಲ್ಲಿ ಬಹಳ ಕಮ್ಮಿ ಇರುತ್ತೆ. ಮತ್ತೆ ಇದು ಮಾಯಿಶ್ಚರ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ನಿಮಗೆ ಇದು ಸ್ವಲ್ಪ ವಲ್ನರಬಲ್ ಕಂಡೀಷನ್ಸ್ ಆಫ್ ವೆದರ್ಸ್ಗೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೋದು ನೋಡಿ, ನಿಮಗೆ ಎಕ್ಸಸ್ ಹೀಟ್ ಇರುತ್ತೆ, ಎಕ್ಸಸ್ ಮಳೆ ಇರುತ್ತೆ. ಸೊ ನಿಮಗೆ ಟೀ ಕುಡ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಒಂಥರ ನಿಮಗೆ ಪ್ರಾಬ್ಲಮ್ ಕೊಡುವಂತ ಪ್ರಾಡಕ್ಟ್ ಅಲ್ಲ. ಹಾಗಾಗಿ ಯೂಶಲಿ ಇದನ್ನ ನೀವು ಟೀ ಕುಡ್ ನ ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀವಿ. ಮತ್ತೆ ಇದರಲ್ಲಿ ಸಿಲಿಕಾ ಕಂಟೆಂಟ್ ಅಂತ ಇರುತ್ತೆ. ಏನಿದೆ ಕಂಟೆಂಟ್ ಸಿಲಿಕಾ ಬಂದು ಇದು ಮಾಡರೇಟ್ ಇರುತ್ತೆ. ಸೊ ಸಿಲಿಕಾ ಕಂಟೆಂಟ್ ಮಾಡರೇಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮಗೆ ವಾಟರ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಪರ್ಪಸ್ ಕೂಡ ಟೀ ಕುಡ್ ನ ಜನ ಪ್ರಿಫರ್ ಮಾಡ್ತಾರೆ. ಬಟ್ ಟೆಕ್ನಿಕಲ್ ಡೀಟೇಲ್ಸ್ ಇಲ್ದಿರ ಪ್ರಿಫರ್ ಮಾಡ್ತಾರೆ. ರೀಸನ್ ಏನು ಅಂದ್ರೆ ಜನಕ್ಕೆ ಒಂದು ಟೀ ಕುಡ್ ಇಸ್ ಅ ಟ್ರೆಂಡ್. ಮತ್ತೆ ನೋಡಿ, ಇದು ಫಿಸಿಕಲ್ ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಟೀ ಕುಡ್ ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಡೆನ್ಸಿಟಿ ಬಂದು 650 ಇಂದ 750 kg/m³ ಇರುತ್ತೆ. ಶ್ರಿಂಕೇಜ್ ಲೋ ಇರುತ್ತೆ. ಸೊ ಇವೆಲ್ಲ ನಿಮ್ಗೆ ಅನ್ಸ್ಬೋದು ಬಹಳ ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀರಾ ಸರ್, ಇದರಿಂದ ನಮ್ಗೆ ಏನ್ ಪ್ರಯೋಜನ ಅಂದ್ರೆ, ಇದು ಜಸ್ಟ್ ಕಂಟೆಂಟ್, ಎಜುಕೇಶನ್ ಕಂಟೆಂಟ್. ನಿಮಗೆ ಇದ್ರ ಬಗ್ಗೆ
ಒಂದು ಇನ್ಫಾರ್ಮೇಶನ್ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ ಟ್ವಿಸ್ಟಿಂಗು ಮತ್ತೆ ವ್ರಾಪಿಂಗ್ ಎಲ್ಲ ಬಂದು ಮಿನಿಮಲ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಇದ್ರದ್ದು ಒಂದು ಡ್ಯೂರಬಿಲಿಟಿ ಕ್ಲಾಸ್ನ ನಾವು ಕ್ಲಾಸ್ 1 ಅಂತ ಹೇಳ್ತೀವಿ. ಸೊ ಈ ಡ್ಯೂರಬಿಲಿಟಿನ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ನಾವು ಒಂದು ಕ್ಲಾಸಿಫೈ ಮಾಡಿದೀವಿ. ಸೊ ಟೀಕ್ವುಡ್ ಇಸ್ ಕನ್ಸಿಡರ್ಡ್ ಆಸ್ ಅ ಕ್ಲಾಸ್ 1 ಡ್ಯೂರಬಲ್ ಪ್ರಾಡಕ್ಟ್ ಅಂತ ಆಗುತ್ತೆ. ಮತ್ತೆ ಇದ್ರದ್ದು ಸರ್ವಿಸ್ ಲೈಫ್ ಎಷ್ಟು ಅಂತ ಯಾರು ಕೇಳಿದ್ರೆ, ವೆರಿ ಮಿನಿಮಮ್ ಸರ್ವಿಸ್ ಲೈಫ್ ನಾನು ಏನ್ ರೆಕಮೆಂಡ್ ಮಾಡಿದ್ರೆ 35 ಇಯರ್ಸ್ ಇದೆ. ಸಪೋಸ್ ಇಫ್ ಇನ್ ಕೇಸ್ ನಿಮ್ದು ಮರ ಬಹಳ ಹಳೆದು, ಸೊ ತುಂಬಾ ಸೀಸನ್ ಆಗಿದೆ ಅಂತಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಫ್ ಆಫ್ 60+ ಇಯರ್ಸ್. ಬಟ್ ಇನ್ನೊಂದು ಸೇವಿಂಗ್ ಇದೆ. ಸೊ ಯೂಶಲಿ ಈ ವುಡನ್ ಫಿಕ್ಚರ್ ಏನಿರುತ್ತೆ ಅಥವಾ ಫರ್ನಿಚರ್ಸ್ ಏನಿರುತ್ತೆ ಅಥವಾ ಡೋರ್ಸ್ ವಿಂಡೋಸ್ ಏನಿರುತ್ತೆ, ಆಕ್ಚುಲಿ ಇದಕ್ಕೆ ಲೈಫ್ ಅನ್ನೋದು ಏನಿಲ್ಲ. ಇಟ್ ಇಸ್ ಲೈಫ್ ಲಾಂಗ್. ಅಂದ್ರೆ ಇದನ್ನ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಯಾವ ರೀತಿ ನೀವು ಇದನ್ನ ಮೇಂಟೆನೆನ್ಸ್ ಮಾಡ್ತೀರಾ ಅದ್ರ ಮೇಲೆ ಇದ್ರ ಲೈಫ್ ಹೋಗುತ್ತೆ. ಸೊ ಈ ತರ ಬರುತ್ತೆ. ಅಂಡ್ ನೋಡಿ, ಇದೊಂದು ಸೆಕ್ಷನ್ ನೀವು ನೋಡಿದ್ರೆ ನಾನು ನಿಮಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಶಟರ್ ಐಟಮ್. ನೋಡಿ, ಈ ಶಟರ್ ಐಟಮ್ ಕೂಡ ಫಸ್ಟ್ ಕ್ವಾಲಿಟಿ ಆಫ್ ಟೀಕ್ವುಡ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಏನಂತಂದ್ರೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಕಂಪ್ಲೀಟ್ ಗ್ರೈನ್ಸ್ ನ ಅಬ್ಸರ್ವ್ ಮಾಡಿ. ಸೊ ಈ ರೀತಿ ಬರುತ್ತೆ. ಇದರ ಥಿಕ್ನೆಸ್ ನಾನು ಏನ್ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ, ವೆರಿ ಮಿನಿಮಮ್ ನಾನು 40 ಇಂಚಸ್ 40 mm ನಾನು ರೆಕಮೆಂಡ್ ಮಾಡ್ತೀನಿ. 40 mm ನಾವು ರೆಕಮೆಂಡ್ ಮಾಡ್ತೀನಿ. ಎನಿ ಕೈಂಡ್ ಆಫ್ ಶಟರ್ಸ್ ಅಥವಾ ನೀವೊಂದು ವಿಂಡೋಸ್ಗೆ ಅಥವಾ ಶಟರ್ಸ್ ನೀವು ಮಾಡ್ತೀರಾ ಅಂತಂದ್ರೆ. ಸೊ ಈ ಸೆಕ್ಷನ್ ಬಗ್ಗೆ ನಾನು ಅವಾಗಲೇ ಹೇಳಿದೆ. ಸೊ ವಿಂಡೋ ಶಟರ್ಸ್ಗೆ ಸೆಕ್ಷನ್ ನೀವು ಪ್ಲಾನ್ ಮಾಡ್ಬೋದು. 1.5 ಇಂಚಸ್ ಅಂತ ನೀವು ಅಸ್ಯೂಮ್ ಮಾಡಿ. ಮತ್ತೆ ಇದ್ರಲ್ಲಿ ಯಾವ ರೀತಿ ನಾವು ಯೂಸೇಜ್ ನಿಮಗೆ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ, ಡೋರ್ ಫ್ರೇಮ್ಸ್ ಫಾರ್ ಎಕ್ಸಾಂಪಲ್ ಮೈನ್ ಡೋರ್ಸ್ ಅಲ್ಲಿ ಮತ್ತೆ ರೂಮ್ ಡೋರ್ಸ್ ಅಲ್ಲಿ ತುಂಬಾ ಜನ ಟೀಕ್ವುಡ್ ಹೋಗ್ತಾರೆ. ಸೊ ಮೈನ್ ಡೋರ್ ಅಲ್ಲಿ ಬಿಗ್ ಥಿಕ್ನೆಸ್ ಹೋಗ್ತಾರೆ, ರೂಮ್ ಡೋರ್ಸ್ ಅಲ್ಲಿ ಸ್ವಲ್ಪ ಮೀಡಿಯಂ ಥಿಕ್ನೆಸ್ ಹೋಗ್ತಾರೆ. ಸೊ ಇದು ನಿಮಗೆ ಒಂದು ಅರ್ಥ ಮಾಡ್ತಾ ಇರ್ಬೋದು. ಜಸ್ಟ್ ಮೈನ್ ಡೋರ್ಸ್ಗೆ ಯಾಕೆ ನಾವು ಟೀಕ್ವುಡ್ ನ ಪ್ರಿಫರ್ ಮಾಡ್ತೀವಿ, ಬಿಕಾಸ್ ಆಫ್ ಒಂದು ಎಸ್ಥೆಟಿಕ್ಸ್ ಅಚೀವ್ ಮಾಡ್ಬೋದು. ಮತ್ತೆ ಒಳ್ಳೆ ಗ್ರೈನ್ ಪ್ಯಾಟರ್ನ್ಸ್ ಇರುತ್ತೆ. ಸೊ ನೀವು ಪಾಲಿಶ್ ಮಾಡಿದ್ರೆ ಆ ಗ್ರೈನ್ ಪ್ಯಾಟರ್ನ್ ನಿಮ್ಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅನ್ನೋ ರೀಸನ್ಗೆ ನಾವು ಯೂಸ್ ಮಾಡ್ತೀವಿ. ಮತ್ತೆ ಇದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇದನ್ನ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತಂದ್ರೆ, ಇದ್ರ ಮಾಯ್ಚರ್ ಕಂಟೆಂಟ್ ಬರೀ 10 to 12% ಇರುತ್ತೆ. ಸೊ ವುಡ್ಡಲ್ಲಿ ಮಾಯ್ಚರ್ ಕಂಟೆಂಟ್ ಕಮ್ಮಿ ಇದ್ದಷ್ಟು ನಿಮಗೆ ಲೈಫ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಬಾತ್ರೂಮ್ ಡೋರ್ಸ್ ಸಹಿತ ಹಾಕ್ಬಹುದು. ತುಂಬಾ ಜನ ಕ್ವಶನ್ ಕೇಳ್ತಾರೆ, ಸರ್ ಇದನ್ನ ಬಾತ್ರೂಮ್ ಡೋರ್ ಫ್ರೆಂಡ್ಸ್ಗೆ ಯೂಸ್ ಮಾಡಿ ಪ್ರಾಬ್ಲಮ್ ಮಾಡೋದು ಹೆಂಗೆ ಫ್ಯೂಚರ್ ಅಂದಾಗ, ಆ ಥರ ಯಾವುದೇ ರೀತಿ ನೀವೇನು ಇರುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ ಈಸ್ ವಲ್ನರಬಲ್. ಅಂದ್ರೆ ಇದು ತುಂಬಾ ವೈಡ್ ವೆರೈಟಿ ಆಫ್ ವೆದರ್ ಕಂಡೀಷನ್ಸ್ಗೆ ಇದು ನಿಮಗೆ ಅಕ್ಸೆಪ್ಟ್ ಮಾಡಬಹುದು ನೀವು ಈವನ್ ಇನ್ ಕೇಸ್ ನೀವು ಯೂಸ್ ಮಾಡಿದ್ರೆ. ಬಟ್ ಒಂದ್ ಏನ್ ಹೇಳ್ತೀನಿ ಅಂದ್ರೆ, ಇನ್ ದಿಸ್ ಕೇಸ್ ನೀವು ಯಾವ ರೀತಿ ಮಾಡಬೇಕು ಅಂದ್ರೆ, ಮೇಕ್ ಶೋರ್ ದಟ್ ದ ಟೀಕ್ವುಡ್ ಇಸ್ ಪ್ರಾಪರ್ಲಿ ಸೀಸನ್. ಆ ಸೀಸನಿಂಗ್ ಬಗ್ಗೆ ನಾನೊಂದು ಸಪರೇಟ್ ಒಂದು ಸೀರೀಸ್ ಮಾತಾಡ್ತೀನಿ. ಬಿಕಾಸ್ ಸೀಸನಿಂಗ್ ಇಸ್ ಜಸ್ಟ್ ನಾಟ್ ಒಂದೇ 20 ಸೆಕೆಂಡ್ 30 ಸೆಕೆಂಡ್ ಅಲ್ಲಿ ಹೇಳೋದಲ್ಲ. ತುಂಬಾ ನಿಮಗೆ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಮತ್ತೆ ಡೋರ್ ಶಟರ್ಸ್ಗೂ ಕೂಡ ನಾವು ಇದನ್ನ ಪ್ರಿಫರ್ ಮಾಡ್ತೀವಿ, ಸಾಲಿಡ್ ಶಟರ್ಸ್. ಯಾಕಂತಂದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ನಾವು ಡಿಸೈನ್ ಅಚೀವ್ ಮಾಡ್ತಿರ್ತೀವಿ. ಸೊ ಏನೊಂದಿರುತ್ತೆ. ಸೊ ಡೋರ್ ಫ್ರೇಮ್ ಟೀಕ್ವುಡ್ ಇದ್ದಾಗ ಆಬ್ವಿಯಸ್ಲಿ ಶಟರ್ ಕೂಡ ಟೀಕ್ವುಡ್ ಅಲ್ಲಿ ಮಾಡ್ತಿರ್ತೀವಿ. ಸೊ ಈ ತರ ಇರುತ್ತೆ. ಇನ್ನು ಕೆಲವು ಕಂಪನೀಸ್ ಇವಾಗ ನಿಮಗೆ ನೀವು ಡಿಸೈನ್ ನ ಮಾಡೋಂಥ ಅವಶ್ಯಕತೆ ಇಲ್ಲ. ಕೆಲವು ಕಂಪನೀಸ್ ದೇ ಆರ್ ಆಲ್ಸೋ ಪ್ರೊಕ್ಯೂರಿಂಗ್ ದ ಟೀಕ್ವುಡ್ ಫ್ರಮ್ ದ ಕನ್ಸರ್ನ್ ಅಥಾರಿಟೀಸ್. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೋತಾರೆ ಅಥವಾ ಯಾವುದೋ ಒಂದು ಟೀಕ್ ಫಾರ್ಮ್ ಇಂದ ತಗೊಂಡಿರ್ತಾರೆ. ಸೊ ಅವರೇ ನಿಮಗೆ ಪ್ರೋಸೆಸ್ ಮಾಡಿ ಇಂಜಿನಿಯರ್ಡ್ ವುಡ್ ಕೂಡ ಮಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. ಈ ರೀತಿ ಪ್ಲಾನ್ ಮಾಡ್ತಾರೆ. ಇದ್ರ ಜೊತೆಗೆ ಟೀಕ್ವುಡ್ ಇನ್ನೊಂದು ಯೂಸಸ್ ಏನು ಅಂತಂದ್ರೆ, ನೀವು ಫಸ್ಟ್ ಕ್ವಾಲಿಟಿ ವಿನಿಯರ್ ಕೂಡ ಅಚೀವ್ ಮಾಡ್ಬೋದು. ವಿತ್ ನೀವು ಬೇಕಾದ್ರೆ BWP ಪ್ಲೈ ಯೂಸ್ ಮಾಡಿ, ನಿಮ್ಗೆ ಬ್ಲಾಕ್ ಬೋರ್ಡ್ ಯೂಸ್ ಮಾಡಿ ಆ ರೀತಿ ನೀವು ಟೀಕ್ವುಡ್ ಫರ್ನಿಚರ್ ಮಾಡ್ಬೋದು. ವಿಂಡೋ ಫ್ರೇಮ್ಸ್ಗೆ ಸೇಮ್ ರಿಕ್ವೈರ್ಮೆಂಟ್ ಇರುತ್ತೆ. ಇದು ಕೂಡ ನಿಮಗೆ ಡಿಸೈರ್ಡ್ ಸೆಕ್ಷನ್ ಅಲ್ಲಿ ನೀವು ವಿಂಡೋ ಫ್ರೇಮ್ಸ್ ನ ಕಟ್ ಮಾಡಿ, ಸೊ ಯು ಕ್ಯಾನ್ ಯೂಸ್ ಇಟ್ ಆಸ್ ಎನ್ ವಿಂಡೋ ಕಮ್ ಶಟರ್. ಅಂದ್ರೆ ನಿಮಗೆ ವಿಂಡೋಸ್ ಫ್ರೇಮ್ ಇರುತ್ತೆ, ಫ್ರೇಮ್ ಅಂಡ್ ಶಟರ್ ಎರಡನ್ನೂ ಯೂಸ್ ಮಾಡ್ಬೋದು. ಮತ್ತೆ ಸಾಲಿಡ್ ಟೀಕ್ ಎಲ್ಲ ಕಡೆ ಜನರಲ್ ಆಗಿ ಒಂದು ಟ್ರೆಂಡ್ ಇದೆ. ಬಿಕಾಸ್ ಆಫ್ ನಿಮಗೆ ಏನಿಂದ ನೋಡಿ ಒಂದು ಕಲರ್ ಪ್ಯಾಟರ್ನ್ ಒಂದು ಪಾಲಿಶ್ ಮಾಡೋದ್ರಿಂದ ಒಂದು ಎಫೆಕ್ಟ್ಗೋಸ್ಕರ ಚೆನ್ನಾಗಿರುತ್ತೆ. ಮತ್ತೆ ಇದು ಯಾವ ರೀತಿ ಅಂತಂದ್ರೆ, ನೋಡಿ ಸೀಸನ್ ಮಾಡಿದ್ಮೇಲೆ ನಿಮಗೆ ಒಂದು ಟಾಪ್ ಲೇಯರ್ ಮೇಲೆ ಒರಿಜಿನಲ್ ನಿಮಗೆ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ನೋಡಿ, ಪ್ರಿಸರ್ವೇಟಿವ್ಸ್ ಎಲ್ಲ ಯೂಸ್ ಮಾಡ್ಬೇಕಾ ಸರ್ ನಾವು ಫಿಕ್ಸ್ ಮಾಡಿದ್ಮೇಲೆ, ಆ ರೀತಿ ಯಾವುದೇ ಪ್ರಿಸರ್ವೇಟಿವ್ಸ್ ಅಂತ ಇದಕ್ಕೆ ನಿಜವಾಗ್ಲೂ ರೆಕಮೆಂಡ್ ನಾನು ಮಾಡಲ್ಲ. ಇದು ನ್ಯಾಚುರಲಿ ಅವೈಲಬಲ್ ಮೆಟೀರಿಯಲ್ ಇಲ್ಲ. ಇದು ನ್ಯಾಚುರಲ್ ಆಗಿ ಡ್ಯೂರಬಲ್ ಇರುತ್ತೆ. ಸೊ ನೀವು ಲೈಫ್ ಬಗ್ಗೆ ಇದರಲ್ಲಿ ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತೆ ಇದನ್ನ ನ್ಯಾಚುರಲ್ ಕ್ಲಿಯರ್ ಪಾಲಿಶ್ ಮಾಡೋರಿದ್ದಾರೆ, ಅಥವಾ ಪ್ಯೂರ್ ಕ್ಲಿಯರ್ ಕೋಟ್ ಪಾಲಿಶ್ ಮಾಡೋರಿದ್ದಾರೆ, ಅಥವಾ ಮೆಲಾನಿನ್ ಮ್ಯಾಟ್ ಫಿನಿಶ್ ಮಾಡೋರಿದ್ದಾರೆ. ಈ ರೀತಿ ಒಂದು ರೆಕಮೆಂಡೇಶನ್ಸ್ ಇರುತ್ತೆ ಟೀಕ್ವುಡ್ಗೆ. ಬಟ್ ಯೂಶಲಿ ಟೀಕ್ವುಡ್ಗೆ ಡಾರ್ಕ್ ಕಲರ್ ಪಾಲಿಶ್ ನಾನು ರೆಕಮೆಂಡ್ ಮಾಡಲ್ಲ. ಯಾಕಂತಂದ್ರೆ ಇದ್ರದ್ದು ಒರಿಜಿನಲ್ ಗ್ರೈನ್ ನಿಮಗೆ ಫೀಲ್ ಬರಬೇಕು ಅಂದ್ರೆ ಇಟ್ ಶುಡ್ ಬಿ ಅ ಲೈಟ್ ಶೇಡೆಡ್ ಕಾನ್ಸೆಪ್ಟ್. ಇಫ್ ಇನ್ ಕೇಸ್ ನೀವೇನಾದ್ರೂ ಒಂಥರ ಡಾರ್ಕ್ ಶೇಡ್ ನೀವು ಹೋಗ್ತೀರಾ ಅಂತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ರೋಸ್ ವುಡ್. ಈ ತರ ಬರುತ್ತೆ. ನೋಡಿ, ಇವಾಗ ನಾನು ಅವಾಗ ಹೇಳಿದಂಗೆ ಇದರಲ್ಲಿ ಶ್ರಿಂಕೇಜ್ ಪ್ರಾಬ್ಲಮ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಟೀಕ್ವುಡ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕೇಳಬಹುದು ಜನ, ಸರ್ ಸಾಲ್ವುಡ್ ಯೂಸ್ ಮಾಡಿದ್ರೆ ಹೆಂಗೆ, ನೀಮ್ ವುಡ್ ಯೂಸ್ ಮಾಡಿದ್ರೆ ಹೆಂಗೆ? ಸಾಲ್ವುಡ್ ಅಲ್ಲಿ ಹೈ ಶ್ರಿಂಕೇಜ್ ಇರುತ್ತೆ, ನೀಮ್ ಒಂದು ಸ್ವಲ್ಪ ಬ್ರಿಟಲ್. ಅಂಡ್ ನೀಮ್ ಅಲ್ಲಿ ನಿಮ್ಗೆ ಗೊತ್ತಾಗೆ ಒಂದು ಜನಗಳಿಗೆ ಒಂದು ಮೈಂಡ್ ಸೆಟ್ ಇದೆ, ನೀಮ್ ವುಡ್ ಮನೇಲಿ ಯೂಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಸೊ ಆ ಮಿತ್ರ ವಿಡಿಯೋ ಇಂದ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಆ ತರ ಮನೆಯಲ್ಲಿ ಯೂಸ್ ಮಾಡಬಾರ್ದು ನೀಮ್ ವುಡ್ ಅಂತ ಎಲ್ಲೂ ಹೇಳಿಲ್ಲ. ವೈ ವಿ ಅವಾಯ್ಡ್ ನೀಮ್ ವುಡ್ ಇಸ್, ನೀಮ್ ವುಡ್ ತುಂಬಾ ಬ್ರಿಟಲ್ ಇರುತ್ತೆ.
ಮತ್ತೆ ಸೈಜಸ್ ಲಿಮಿಟೆಡ್ ಇರುತ್ತೆ. ಸಿ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಎಲ್ಲ ಫ್ರೇಮ್ ಸೈಜಸ್ 8 ಫೀಟ್ ಹೈಟ್ ಇದೆ ಅಂತಂದ್ರೆ, ಅದು 4 ಫೀಟ್ ವೈಡ್ ಅಂತಂದ್ರೆ ನಿಮಗೆ 4 ಫೀಟ್ ವೈಡ್ ಸೆಕ್ಷನ್ ಸಿಕ್ಬಿಡುತ್ತೆ ಟೀಕ್ ವುಡಲ್ಲಿ. ಬಟ್ ಅದೇ ರೀತಿ ನಿಮಗೆ 8 ಫೀಟ್ ಸೆಕ್ಷನ್ ಸಿಗೋದು ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಆಫ್ ದ ಲಿಮಿಟೆಡ್ ಅವೈಲೇಬಿಲಿಟಿ ನೀಮ್ ವುಡ್ನ ಜನ ಅವಾಯ್ಡ್ ಮಾಡ್ತಾರೆ. ಸೊ ನಾನು ಈ ಕಾಸ್ಟ್ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಹೇಗೆ ಅಂತ. ಸೊ ನಾನು ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಏನು ಹೇಳ್ಬೇಕಂತಂದ್ರೆ, ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್, ನೀವು ಮೇನ್ ಡೋರ್ಗೆ ಪೂಜಾ ಡೋರ್ಗೆ ಆದಷ್ಟು ಟೀಕ್ ವುಡ್ನೇ ಉಪಯೋಗಿಸ್ಕೊಳ್ಳಿ. ಅಂಡ್ ಐಡಿಯಲ್ ಸೈಜ್ ಫಾರ್ ಅನ್ ಎಕನಾಮಿಕ್ ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ನಿಮ್ಮ ಬಜೆಟೆಡ್ ಮನೆ ಕಟ್ತಾ ಇದ್ದೀನಿ ಸರ್, ನಾನು ಯಾವ ರೀತಿ ಒಂದು ಸೆಕ್ಷನ್ ಯೂಸ್ ಮಾಡಬೇಕು ಅಂತಂದ್ರೆ 5 ಇಂಚಸ್ ಬೈ 4 ಇಂಚಸ್ನ ನಾನು ಒಂದು ಎಕನಾಮಿಕ್ ಸೆಕ್ಷನ್ ಅಂತ ನಾನು ಡಿಫೈನ್ ಮಾಡ್ತೀನಿ. ಸೊ ಈ ಮೂಲಕ ನೀವು 5x4 ಸೆಕ್ಷನ್ ಯೂಸ್ ಮಾಡಿ ಕೂಡ ನೀವು ಒಂದು ಒಳ್ಳೆ ಅಚೀವ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಪ್ರೀಮಿಯಂ ಒಂದು ಮನೆ ಮಾಡ್ತಾ ಇದ್ದೀರಾ, ಇಲ್ಲ ಸರ್ ನಿಮಗೆ ಸ್ವಲ್ಪ ಅಬೌವ್ ದ ಬಜೆಟ್ ನಿಮಗೆ ಪರವಾಗಿಲ್ಲ, ವೆರಿ ಮಚ್ ಕಂಫರ್ಟಬಲ್ ಸ್ಪೆಂಡ್ ಮಾಡಿ ಕೂಡ ಅಂತ ಇದ್ದಾರೆ, ದೆನ್ ಐ ವಿಲ್ ಗೋ ಫಾರ್ 6x4 ಆಲ್ಸೋ. 6x4 ಅನ್ನು ಮಾಡ್ತೀನಿ. ಬಟ್ ಎನಿಥಿಂಗ್ ಇನ್ ದ ಲಕ್ಸುರಿ ರೇಂಜ್ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ 8x4, 8x6 ಈ ರೀತಿ ಒಂದು ಮಾಡ್ತೀನಿ. ಮತ್ತೆ ಇದ್ರ ಜೊತೆಗೆ ನಾನು ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಯೂಸ್ ಟೀಕ್ ವುಡ್, ನೀವೇನು ಒಂದು ಡೋರ್ ಬೀಡಿಂಗ್ಸ್ ಇರ್ಬೋದು ಅಥವಾ ವಿಂಡೋ ಫ್ರೇಮ್ ಬೀಡಿಂಗ್ಸ್ ಇರ್ಬೋದು, ಅದನ್ನು ಕೂಡ ಸಾಧ್ಯ ಆದಷ್ಟು ಸಾಲಿಡ್ ಬೀಡಿಂಗ್ ಅಲ್ಲಿ ಹೋಗಿ, ನಾಟ್ ದ ರೆಗ್ಯುಲರ್ ಅವೈಲಬಲ್ ಮೆಟೀರಿಯಲ್ ಒಂದು ಶಾಪಲ್ಲಿ ಪ್ರೋಸೆಸ್ ಆಗಿರೋಂಥದ್ದನ್ನ ಯೂಸ್ ಮಾಡಬೇಡಿ. ಬಿಕಾಸ್ ನಿಮ್ಮ ಸಾಲಿಡ್ ವುಡ್, ಸಾಲಿಡ್ ಡೋರ್ಸು, ಸಾಲಿಡ್ ವಿಂಡೋಸ್ಗೆ ಸಾಲಿಡ್ ಬೀಡಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಈ ರೀತಿ ನಾವು ಟೀಕ್ ವುಡ್ನ ಕ್ಲಾಸಿಫೈ ಮಾಡ್ತಾ ಇದೀವಿ. ಟೀಕ್ ವುಡ್ ಒಂದು ನೇಚರ್ ಈ ರೀತಿ ಇರುತ್ತೆ. ಸೊ ಇದೇ ರೀತಿ ನಾನು ಮುಂದೆ ಎಲ್ಲ ವುಡ್ ಬಗ್ಗೆನೂ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇದನ್ನ ಯಾವ ರೀತಿ ಕ್ಯಾರಿ ಮಾಡಬೇಕು, ಅಥವಾ ಇದು ಹೆಂಗೆ ನಾವು ಯೂಸ್ ಮಾಡಬೇಕಾಗುತ್ತೆ, ಎಷ್ಟು ಡ್ಯೂರಬಿಲಿಟಿ ಇರುತ್ತೆ, ಅಥವಾ ಕಂಪ್ಯಾರಿಸನ್ ಬಿಟ್ವೀನ್ ಟೀಕ್ ವುಡ್, ಸಾಲ್ ವುಡ್, ಹೊನ್ನೆ ವುಡ್, ಈ ರೀತಿ ನಾನೊಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದನ್ನು ಹೇಳ್ತೀನಿ. ಯಾವ ರೀತಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ, ಅಥವಾ ಹೆಂಗೆ ನೀವು ಕಾಸ್ಟ್ ಸೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಸರ್ ನಾನು ಎಲ್ಲ ಕಡೆ ಟೀಕ್ ವುಡ್ ಹಾಕೋಕ್ಕಾಗಲ್ಲ, ನನಗೊಂದು ಕಾಸ್ಟ್ ಪ್ಲಾನ್ ಕೊಡಿ. ಸೊ ಎಲ್ಲೆಲ್ಲಿ ಹೈಲೈಟ್ ಆಗಬೇಕು, ಅದು ಯಾವ ರೀತಿ ಕಾಂಬಿನೇಷನ್ ಮಾಡಬೇಕು, ನಾನು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೊಡ್ತೀನಿ. ಸೊ ಮತ್ತೆ ಇನ್ನೊಂದು ಲಾಸ್ಟ್ ನಾನು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಟೀಕ್ ವುಡ್ ಉಪಯೋಗಿಸ್ತಾ ಇದ್ದಾಗ ನಿಮ್ಮ ಫಿಕ್ಚರ್ಸ್ ಎಲ್ಲ ಬಂದ್ಬಿಟ್ಟು ಆಂಟಿಕ್ ಅಥವಾ ಬ್ರಾಸ್ ಯೂಸ್ ಮಾಡಿ, ಯಾವುದೇ ರೀತಿ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಬೇಡಿ. ಬಿಕಾಸ್ ನೀವು ಟೀಕ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆಬ್ವಿಯಸ್ಲಿ ಒಂದು ಪ್ರೀಮಿಯಂ ಫೀಲ್ ಕೊಡ್ತಾ ಇರುತ್ತೆ. ಸೊ ನೀವು ಸ್ಟೈನ್ಲೆಸ್ ಸ್ಟೀಲ್ ಜೊತೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಅಷ್ಟು ಒಂದು ಅಪಿಯರೆನ್ಸ್ ಕೊಡಲ್ಲ. ಬಿಕಾಸ್ ನೀವು ಎಫರ್ಟ್ ನೀವು ಟೀಕ್ ವುಡ್ ಯೂಸ್ ಮಾಡ್ತಾ ಇದ್ರೆ ಒಂದು ಪ್ರೀಮಿಯಂ ಫೀಲ್ ನ ತಗೊಳ್ಳೋದಕ್ಕೋಸ್ಕರ. ಹಾಗಾಗಿ ನಾನು ಬ್ರಾಸ್ ಅಥವಾ ಆಂಟಿಕ್ ಹಿಂಜಸ್ ನ ರೆಕಮೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಸೆಕೆಂಡ್ ಥಿಂಗ್, ನೀವು ಬ್ರಾಸ್ ಅಂಡ್ ಆಂಟಿಕ್ ಹಿಂಜಸ್ ಹಾಕಿದ್ಮೇಲೆ ಆಬ್ವಿಯಸ್ಲಿ ಲಾಕ್ ಮತ್ತೆ ನಿಮ್ಗೆ ಏನ್ ಡವರ್ ಬೋರ್ಡ್ಸ್ ಎಲ್ಲ ಇರುತ್ತೆ ಅದು ಕೂಡ ನೀವು ಬ್ರಾಸ್ ಅಂಡ್ ಆಂಟಿಕ್ ಹಾಕ್ಬೋದು. ಅಂಡ್ ಬ್ರಾಸ್ ಅಂಡ್ ಆಂಟಿಕ್ ಅಂದ್ರೆ ಪ್ಯೂರ್ ಬ್ರಾಸ್ ಅಂಡ್ ಆಂಟಿಕ್ ಹಾಕೋ ಅವಶ್ಯಕತೆ ಬರಲ್ಲ. ದೇರ್ ಆರ್ ಲಾಟ್ ಆಫ್ ಪ್ರಾಡಕ್ಟ್ಸ್ ವಿಚ್ ಆರ್ ಮಿಕ್ಸ್ಡ್. ನಿಮ್ಗೆ ಮೆಟಲ್ ಮಿಕ್ಸ್ ವಿತ್ ನೋಡಕ್ಕೆ ಫಿನಿಶ್ ಆಂಟಿಕ್ ತರ ಬರ್ತಾರ, ನೋಡಕ್ಕೆ ಫಿನಿಶ್ ಯಾವ ತರ ಬ್ರಾಸ್ ತರ ಬರೋ ತರ, ಈ ತರ ತುಂಬಾ ಪ್ರಾಡಕ್ಟ್ಸ್ ಇದೆ. ಸೊ ಇವನ್ನೆಲ್ಲ ನೀವು ಇನ್ಕಾರ್ಪೊರೇಟ್ ಮಾಡ್ಕೋಬಹುದು. ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಟೀಕ್ ವುಡ್ ರಿಲೇಟೆಡ್ ನಾನು ಎಲ್ಲ ನಿಮ್ಮ ಕ್ವೈರೀಸ್ನ ಸಾಲ್ವ್ ಮಾಡಿದ್ದೀನಿ, ಅಥವಾ ನಿಮ್ಗೆ ಒಂದು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಅನ್ಕೋತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಟೀಕ್ ವುಡ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಪರ್ಟಿಕ್ಯುಲರ್ ವಿಡಿಯೋಗೆ ನೀವು ಕಮೆಂಟ್ ಮಾಡ್ಬೋದು. ಸೊ ದಟ್ ನಾನು ನಿಮ್ಮ ಎಲ್ಲ ಕಮೆಂಟ್ಸ್ ಕ್ವಶನ್ಸ್ಗೆ ನಾನು ಮತ್ತೆ ಕಮೆಂಟ್ನಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ. ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ಕೂಡ ನನ್ನ ಎಜುಕೇಷನ್ ಸೀರೀಸ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ದಟ್ ಎಲ್ಲರಿಗೂ ಒಂದು ಎಜುಕೇಷನ್ ಕಂಟೆಂಟ್ ರೀಚ್ ಆದರೆ, ಸೊ ಇಫ್ ಇನ್ ಕೇಸ್ ಅವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಗೈಡ್ ಆಗಿ ಸ್ಕಂದ ಇಂಡಿಯಾ ಸ್ಟುಡಿಯೋ ಹೇಳಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೊ ಮಚ್.